ರಸ್ತೆಗಳಲ್ಲಿ ಗುಂಡಿಗಳದೇ ದರ್ಬಾರ್. ಡಾಂಬಾರ್ ರಸ್ತೆ ತುಂಬಾ ಗಂಡಾಗುಂಡಿ. ಪ್ರತಿನಿತ್ಯ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡೇ ಸವಾರರು ಸಂಚಾರವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಿದೆ. ಗುಂಡಿ ರಸ್ತೆಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ಬಿಜೆಪಿ ಬೀದಿಗಿಳಿದಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಕಮಲ ಪಡೆ ಮುಂದಾಗ್ತಾ ಇದೆ. ಗುಂಡಿ ಮುಚ್ಚಿಸಿ ಅಂತ ಬಿಜೆಪಿ ಶಾಸಕರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಯಲಹಂಕ ಶಾಸಕ ವಿಶ್ವನಾಥರಿಂದ ವಿನೂತನ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ತಾವೇ ಕಾಂಕ್ರೀಟ್ ಅನ್ನ ತಂದು ಗುಂಡಿಗೆ ಸುರಿದಿದ್ದಾರೆ ಯಲಹಂಕ ಶಾಸಕ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ನೆಲ ನರೇಂದ್ರ ಬಾಬು, ಬಿಜೆಪಿ ಮುಖಂಡ ಹರೀಶ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳದ್ದೇ ದರ್ಬಾರ್. ಎತ್ತ ನೋಡಿದ್ರೂ ಕೂಡ ಗುಂಡಿಗಳೇ ಕಾಣಸಿಗುತ್ತೆ. ಇನ್ನು ಗೊತ್ತಿಲ್ಲದೆ ಇರುವಂತಹ ರಸ್ತೆಗೆ ಹೋದ್ರೆ ಮುಗೀತು, ಜೀವ ಕೈಯಲ್ಲಿ ಹಿಡ್ಕೊಂಡೇ ನಾವು ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಗುಂಡಿಗಳಿದಾವೆ. ಗುಂಡಿಗಳನ್ನ ಮುಚ್ಚಿಸುವಂತಹ ಕೆಲಸಕ್ಕೆ ಇನ್ನೂ ಕೂಡ ಯಾರು ಕೂಡ ಮುಂದಾಗ್ತಾ ಇಲ್ಲ. ಈಗಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಆ ಗಡುವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಾವು ಕೂಡ ಪ್ರತಿದಿನ ಓಡಾಡುವಂತಹ ರಸ್ತೆಗಳನ್ನ ಗಮನಿಸ್ತಲೇ ಬಂದಿದ್ದೀವಿ. ಇಲ್ಲಿ ಗುಂಡಿ ಮುಚ್ಚಿದಾರ ಅಂತ ಹೇಳಿ. ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ಗುಂಡಿ ಮುಚ್ಚುವಂತಹ ಕೆಲಸಗಳಿಗೆ ಮುಂದಾಗ್ತಾ ಇಲ್ಲ. ಅದು ಕೂಡ ಮೇನ್ ರಸ್ತೆಗಳೇ ಗುಂಡಿಗಳಿಂದ ತುಂಬಿದಾವೆ. ಅದನ್ನ ಮುಚ್ಚಿಸುವಂತಹ ಕೆಲಸಗಳು ಇನ್ನೂ ಕೂಡ ಆಗಿಲ್ಲ. ಯಾವಾಗ ಮುಚ್ತೀರಾ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನ ಕೇಳೋದು ಇಷ್ಟೇ, ಸರಿಯಾದ ಸಮಯಕ್ಕೆ ನೀರು, ರಸ್ತೆ ಇದಿಷ್ಟಿದ್ರೆ ಸಾಕು, ಮೂಲಭೂತ ಸೌಕರ್ಯವನ್ನ ಕೊಟ್ಬಿಡಿ, ನೀವು ಏನ್ ಬೇಕಾದ್ರೂ ರಾಜಕೀಯ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಜನ.